ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತು. ದಾವಣಗೆರೆಯ ಬೈ ಎಲೆಕ್ಷನ್ ಉಪಚುನಾವಣೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಯಾವ ರೀತಿ ಅದ್ದೂರಿಯಾಗಿ ನಡೀತಾ ಇದೆ ಅಂದರೆ, ಮುಸಲ್ಮಾನರನ್ನು ತುಚ್ಛೀಕರಣ ದೃಷ್ಟಿಯಿಂದ ವಿಜೃಂಭಿಸುತ್ತಿದ್ದಾರೆ ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರುಗಳು. ಮುಸಲ್ಮಾನರನ್ನು ಅಧಪತನದತ್ತ ಕೊಂಡೊಯ್ಯುತ್ತಿದ್ದಾರೆ ಮುಸ್ಲಿಂ ನಾಯಕರು ಕಾಂಗ್ರೆಸ್ಸಿನ. ಮತ್ತು ಯಾವತ್ತಿಗೂ ಎಂದಿಗೂ ಮುಸಲ್ಮಾನರನ್ನು ಕೇವಲ ಓಟುಗಾರರನ್ನಾಗಿ ಮಾಡಿಕೊಂಡ ಅಹಿಂದ ನಾಯಕರಂತೆ ಡಿ.ಕೆ. ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಅನೇಕ ಕಾಂಗ್ರೆಸ್ಸಿನ ನಾಯಕರು, ದೊಡ್ಡ ದೊಡ್ಡ ನಾಯಕರು, ಟೋಟಲ್ ಕ್ಯಾಬಿನೆಟ್ ಮಂತ್ರಿಮಂಡಲನೇ ಇಲ್ಲಿ ಬಂದು ಇಳಿತೈತೇನೋ ದಾವಣಗೆರೆಯಲ್ಲಿ. ಇರಲಿ, ಈ ಒಂದು ಚುನಾವಣೆಯಲ್ಲಿ ನಳಪಾಡ ಹ್ಯಾರಿಸ್ MLA ಅವರ ಮಗ ಸುಮಾರು ಬಾರಿ ಶಾಸಕನಾಗಿ ಆಯ್ಕೆ ಆದಂತ ಮುಸ್ಲಿಂ ಜನಾಂಗದ ಸಂಪೂರ್ಣ ಹೊಣೆ ಹೊತ್ತುಕೊಂಡು ನಡೆಯುತ್ತಿರುವಂತಹ ನಾಯಕರುಗಳು ಇವರು. ಒಳ್ಳೆ ಮುಸ್ಲಿಂ ಜನಾಂಗಕ್ಕೆ ಏನಾದರೂ ಒಳ್ಳೆಯದು ಕೆಟ್ಟದ್ದೇನಾರಾದ್ರೆ ಬಹಳ ಮುಂಚೂಣಿ ಕಾರ್ಯಕ್ರಮಗಳಲ್ಲಿ ಇವರು ಇರ್ತಾರೆ. ಎಲ್ಲೆಲ್ಲಿ ಏನೇನಾದರೂ ಸಮಸ್ಯೆಗಳು ಬಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಮುಂದಾಳತ್ವ ವಹಿಸ್ತಾರಂತ ಹೇಳಿದ್ರೆ ನೋಡಬಾರದು. ತಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಎಲ್ಲವೂ ಬಿಟ್ಟು ಬಂದು ಮುಸ್ಲಿಂ ಜನಾಂಗದ ಪರವಾಗಿ ಬಹಳ ಮುಂದಾಳತ್ವ ವಹಿಸ್ಕೊಂಡು ನಿಂದಿರ್ತಾರೆ. ಫೈರ್ ಇಂಜಿನ್ ತರ ಎಲ್ಲ ಸುಟ್ಟೋದ್ಮೇಲೆ ಬರ್ತಾರಲ್ಲ, ಹಂಗ ಈ ನಾಯಕರುಗಳು, ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರುಗಳು. ಈತನ ಮಗ, ಈ ಹ್ಯಾರಿಸ್ MLA ಅವರ ಮಗ, ಮುಸಲ್ಮಾನರನ್ನು ಒಬ್ಬ ಮುಸಲ್ಮಾನನಾಗಿ ಎಷ್ಟು ಅವಾಚ್ಯ ಶಬ್ದಗಳಿಂದ, ಕೆಟ್ಟ ಶಬ್ದದಿಂದ ಮಾತನಾಡ್ತಾನೆ ಅಂದ್ರೆ, ನಾನೂ ಒಬ್ಬ ಮುಸಲ್ಮಾನ ಅನ್ನೋ ಪರಿಜ್ಞಾನನೇ ಮರ್ತು ಬಿಟ್ಟಿದ್ದಾನೆ ಪಾಪ. ಅಂತ ಸಂಸ್ಕಾರ ಕಲ್ಸ್ಕೊಟ್ಟಿದ್ದು ಯಾರು? MLA ಹ್ಯಾರಿಸ್ ಅವ್ರ ಮನೆ, ಅವ್ರ ಮಂತನ. ಎಷ್ಟು ಮಟ್ಟಿಗೆ ಈ ಮಗನಿಗೆ ಸಂಸ್ಕಾರ ಕಲಿಸಿರ್ಬೇಕು. ಟೋಪಿ ದಾಡಿ ವಿಚಾರವಾಗಿ ಈತ ಮುಸಲ್ಮಾನನ ಸರ್ಟಿಫಿಕೇಟ್ ಇವನ್ ಕೊಡ್ತಾವ. ಯಾರು ಮುಸಲ್ಮಾನ ಅಲ್ಲ, ಈತ ಸರ್ಟಿಫಿಕೇಟ್ ಕೊಡ್ತಾವ. ಇವರಪ್ಪ ಕಲ್ಸ್ಕೊಟ್ಟಾನ ಇದು. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಲ್ಲಿ ಪಬ್ ಬಾರ್ಗಳಲ್ಲಿ ಹೋಗಿ ಗಲಾಟೆ ಮಾಡುವಂತ ಈ ಅಬ್ಬೆಬಾರಿ, ಈ ಬೇಕೂಬ ಇವನು ಒಬ್ಬ ಮುಸಲ್ಮಾನನಿಗೆ ಒಳ್ಳೆಯವನು ಕೆಟ್ಟವನು ಸರ್ಟಿಫಿಕೇಟ್ ಕೊಡಕ ಇವನಿಗೆ ಇವರಪ್ಪ ಇಡೀ ಸಮಾಜ ಇವರಪ್ಪಗ ಈತಗ ಅಗ್ರಿಮೆಂಟ್ ಕೊಟ್ಟಿದಾರ? ಈತನಿಗೆ ಇಡೀ ರಾಜ್ಯದ ಉಲಮಾಗಳು ಈ ನಲಪಾಡ್ಗೆ ಮೌಲಾನಾ ನಲಪಾಡ್ ಅಂತೇಳಿ ಬಿಡುದು ಕೊಡ್ಬೇಕೇನೋ, ಅಷ್ಟ್ರ ಮಟ್ಟಿಗೆ ಮಾತಾಡ್ತಾ ಇದ್ದಾನೆ. ಇಸ್ಲಾಂ ಧರ್ಮದ ಮೂಲಭೂತ ಕರ್ತವ್ಯಗಳ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಈತ ಮಾತಾಡ್ತಾನೆ. ಇರ್ಲಿ, ತಿಳ್ಕೋಬೇಕು, ಮಾತಾಡಬೇಕು. ಸಮಾಜದ ಮುಂದೆ ಒಬ್ಬ ಮುಸಲ್ಮಾನ ಹೆಂಗಿರ್ಬೇಕನ್ನೋದು ಈತ ನಮಗೆ ಸಂಸ್ಕಾರ ಹೇಳ್ಕೊಡ್ತಾನ. ಒಂದು ಹೊಲಸು ರಾಜಕಾರಣ ಮಾಡಕ್ ಬಂದಿರೋ ಇವ್ರುಗಳು ಇಡೀ ಮುಸ್ಲಿಂ ಸಮಾಜದ ವಿಧಿವಿಧಾನಗಳನ್ನು, ಮುಸ್ಲಿಂ ಸಮಾಜದ ಧರ್ಮವನ್ನು ಹಾಳು ಮಾಡುವಂತ ಹೊಣೆಗಾರಿಕೆ ಇವ್ರು ಹೊತ್ಕೊಂಡಿರ್ಬೇಕನ್ಸ್ತಾ ಇದೆ. ಇವ್ರನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಇಂಥ ಬದುಕದು. ಇವನು ಮುಂದೆ ಈತ ಇವರಪ್ಪ MLA ಆಗ್ಯಾನ, ಈತನ ಮಗನು ಮತ್ತೆ ನೆಕ್ಸ್ಟ್ MLA ಆಗ್ತಾನೆ, ಈತನು MLA ಆಗ್ತಾನೆ. ಯಾಕಂದ್ರೆ ದುಡ್ಡಿರೋರ್ದೇ ಬದುಕು ನಡೀತಿರೋದು ಇಲ್ಲಿ. ಬಡವ್ರ ಬದುಕು ಯಾವತ್ತು ನಡೆಯಂಗಿಲ್ಲ ಅನ್ನೋದು ಗೊತ್ತಿದೆ. ರಾಜಕಾರಣ ಅನ್ನೋದೇ ಎಷ್ಟು ಹೊಲಸು, ಎಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ವ್ಯಕ್ತಿಗಳು ರಾಜಕಾರಣದಲ್ಲಿ ಯಾರು ಬರಲೇಬಾರದು, ಅಷ್ಟ್ರ ಮಟ್ಟಿಗೆ ಗಲೀಜ್ ಮಾಡಿ ಇಟ್ಟಿರೋದು ಇಂಥ ರಾಜಕಾರಣಿಗಳು. ಇಂಥವ್ರು ಯಾರೇ ಓಟ್ ಕೇಳಕ್ ಬಂದ್ರೆ ಚಪ್ಪಲಿ ಪೂಜೆ ಮಾಡ್ಬೇಕು ಇವ್ರಿಗೆ.
ಪೊರಕೆ ತಗೊಂಡು ಇವ್ರನ್ನ ಪೂರ್ತಿ ಪೇಂಟ್ ಹಾಕಿ ಬೆಳಿಬೇಕು ಇವ್ರ ಮಕ್ಕಳುಗಳಿಗೆ. ಈತ ಮುಸಲ್ಮಾನರಿಗೆ ಸರ್ಟಿಫಿಕೇಟ್ ಕೊಡ್ತಾನಂತೆ, ಒಳ್ಳೆಯವರು ಕೆಟ್ಟವರು ಯಾರಂತ. ನಾಚಿಕೆ ಆಗಲ್ಲ ಹ್ಯಾರಿಸ್ ಅವರೇ ನಿಮಗೆ? ಇಂತನ ಮಗನನ್ನು ಬೀದಿಗೆ ಬಿಟ್ಟು ಎಲ್ಲರೂ ಹುಚ್ಚಾಸ್ಪತ್ರೆಗೆ ಸೇರ್ಸ್ರಿ. ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಹುಚ್ಚಾಸ್ಪತ್ರೆಗಳು ಇದಾವೆ ನೋಡ್ರಿ. ಮೊದಲು ಹ್ಯಾರಿಸ್ ಅವರೇ, ನಿಮ್ಮ ಮಗನಿಗೆ ನಳಪಾಡಿಗೆ ಮೌಲಾನಾ ನಳಪಾಡ ಅಂತೇಳಿ ಕರೀಬೇಕು. ಉಲಮಾಗಳನ್ನ ಇಷ್ಟು ಬೀಭತ್ಸವಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗ ಮರ್ಯಾದೆ ತೆಗೆದು ಮಾತಾಡ್ತಾನಲ್ಲ. ನಿಮ್ಮ ರಾಜಕೀಯದ ಅಧಿಕಾರದ ಅಮಲು ನಿಮ್ಮ ಈ ಒಂದು ಶವದ ಪೆಟ್ಟಿಗೆಗೆ ಕೊನೆ ಮಳೆ ಹೊಡಿತಾರಂತ ಹೇಳ್ತಾರ. ನಿಮ್ಮ ರಾಜಕೀಯ ಅವನತಿ ಪ್ರಾರಂಭವಾಗಿದೆ ಅಂತ ತಿಳ್ಕೊಂಬಿಡಿ. ಬಿಟ್ಟುಬಿಡಿ. ನೀವು ಮನೆಯಲ್ಲಿ ಕುಂದ್ರಿ, ನಿಮ್ ಕೈಲಿ ಆಗಲ್ಲ ರಾಜಕಾರಣ ಮಾಡಕ್ಕೆ. ನೀವು ಸಮಾಜಕ್ಕೆ ಕೊಟ್ಟಿರಂತ ಎಷ್ಟೊಂದು ಉದಾರತ್ವಗಳು ಇಸ್ಲಾಂ ಧರ್ಮ ಏನಂತ ಯಾವ ತರ ಕಲ್ಸ್ಕೊಡ್ಬೇಕು ಬದುಕನ್ನೋದು ಇಷ್ಟೊತ್ತಿಗೆ ಜಗತ್ತು ಬದಲಾಗಬೇಕಾಗಿತ್ತು. ಮುಸಲ್ಮಾನರ ಬಗ್ಗೆ ನಿಮ್ಮಂತವರಿಂದನೇ ಇಸ್ಲಾಮಿಗೆ ಕಪ್ಪು ಚುಕ್ಕಿಯಾಗಿ ಬೆಳೀತಾ ಇದೆ. ಹ್ಯಾರಿಸ್ ಅವರೇ, ನಿಮ್ಮ ರಾಜಕಾರಣ ಬಿಟ್ಟು ಮನೆಯಲ್ಲಿ ಕುಂದ್ರಿ. ಇಲ್ಲ ನಿಮ್ಮ ಮಗನಿಗೆ ಒಂದು ಮದ್ರಸಾ ಒಳಗೆ ಕಳಿಸ್ರಿ. ಈಗಲೂ ಕಾಲ ಮಿಂಚಿಲ್ಲ. ಒಂದು ಒಳ್ಳೆ ಮದ್ರಸಾ ಒಳಗೆ ಕಳಿಸಿ ಒಂದು ಸಂಸ್ಕಾರವಂತ ವ್ಯಕ್ತಿಯಾಗಿ ಆತನ್ನ ಮಾಡಿ ಕಳಿಸ್ತಾರೆ. ಅವಾಗ ರಾಜಕಾರಣ ಮಾಡಕ್ ಹೇಳ್ರಿ. ರಾಜಕಾರಣಿಗಳೇ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಗಂಧಗಾಳಿ ಗೊತ್ತಿಲ್ಲ, ಧರ್ಮದ ವಿಚಾರಗಳು ಏನು ಗೊತ್ತಿಲ್ಲದೆ ನೀವು ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರೆ ನಾನಲ್ಲ, ಇಡೀ ಮುಸ್ಲಿಂ ಜನಾಂಗ ನಿಮ್ಮ ಮನೆ ಗೇರಾವ್ ಹಾಕ್ಬೇಕಾಗ್ತೈತೆ. ಹ್ಯಾರಿಸ್ ಅವರೇ, ತಪ್ಪಿದು. ಸಂವಿಧಾನದ ಚೌಕಟ್ಟಿನಲ್ಲಿ ನೀವು ನಡೀತಾ ಇಲ್ಲ. ನೀವು ಕಾನೂನಾತ್ಮಕವಾಗಿ ನಡೀತಾ ಇಲ್ಲ. ಚುನಾವಣಾ ಆಯೋಗ ಒಂದು ಇಂಥ ರಾಜಕಾರಣಿಗಳ ಮೇಲೆ ಕ್ರಮ ಕೈಗೊಳ್ಬೇಕು. ಇವರಿಗೆ ಟಿಕೆಟ್ ಕೊಡಬಾರ್ದು ಇವ್ರ ಬದುಕಿನಾಗ, ಇವ್ರು ಯಾವತ್ತಿಗೂ. ಯಾಕಂದ್ರೆ ಒಬ್ಬ ಮುಸಲ್ಮಾನನಾಗಿ ಹೇಳ್ತಾ ಇದ್ದಾನ. ಬೇರೆ ಯಾರಾದ್ರೂ ಇನ್ನೂ ಹೇಳಿದ್ರೆ ಯಾವ ಮಟ್ಟಕ್ಕೆ ಇದು ದ್ವೇಷ ಅಸೂಯೆಗಳು ಉಟ್ಕಂತಿದ್ವು ಅನ್ನೋದು ಆಲೋಚನೆ ಮಾಡಬೇಕು. ಕೋಮುವಾದ ಯಾವ ತರ ಬೆಳೀತೈತೆ ಅನ್ನೋದು ಆಲೋಚನೆ ಮಾಡಬೇಕು. ದಯವಿಟ್ಟು ಹ್ಯಾರಿಸ್ ಅವರೇ, ನಿಮ್ಮ ಮಗನಿಗೆ ಸಂಸ್ಕಾರ ಕಲ್ಸ್ರಿ. ಸಂಸ್ಕಾರ ನೀವು ಕಲಿಸದೇ ಇದ್ದಿದ್ರೆ ಇಡೀ ರಾಜ್ಯದ ಜನತೆ ನಿಮಗೂ ನಿಮ್ಮ ಮಗನಿಗೂ ನಿಮ್ಮ ಕುಟುಂಬಕ್ಕೂ ಸಂಸ್ಕಾರ ಕಲಿಸಬೇಕಾಗ್ತೈತೆ. ಹ್ಯಾರಿಸ್ ಅವರೇ, ಅಸ್ಸಲಾಂ ವಲೈಕುಂ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.